ಸಮಸ್ಯೆಗಳಿವೆ, ಅವುಗಳನ್ನು ಬಹಿರಂಗಪಡಿಸೋದಿಲ್ಲ. ಅನುದಾನ ಸರಿಯಾಗಿ ಸಿಗ್ತಾ ಇಲ್ಲ, ಅಭಿವೃದ್ಧಿ ಮಾಡೋದಕ್ಕಾಗ್ತಾ ಇಲ್ಲ, ಶಾಸಕನಾಗಿ ಅಭಿವೃದ್ಧಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ. ಹಿರಿಯ ಶಾಸಕ ಬಿ.ಆರ್. ಪಾಟೀಲ್ ಮೊದಲ ಪ್ರತಿಕ್ರಿಯೆ. ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ನೀಡಿದ ಬಳಿಕ ಬಿ.ಆರ್. ಪಾಟೀಲ್ ಅವರ ಮೊದಲ ಪ್ರತಿಕ್ರಿಯೆ ಇದು. ಕಾರಣ ಏನು, ಯಾವ ಉದ್ದೇಶಕ್ಕಾಗಿ ಆ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಏನೇನು ಕಾರಣಗಳು ಕೊಡಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿವರವಾಗಿ ಪತ್ರ ಬರೆದಿದ್ದೀನಿ. ಅದನ್ನು ಬಹಿರಂಗಪಡಿಸಲ್ಲ. ಅವರು ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಯಾವುದು ತೂಗುಗತ್ತಿ ಅಂತ ಆ ಕಾರಣಕ್ಕಂತ ಕೆಲವೊಂದು ವಿಚಾರಗಳು ಇಲ್ಲ, ನಾನು ಹಿಂದೆನೇ ರಾಜೀನಾಮೆ ಕೊಡಬೇಕು ಅಂತ ಮಾಡಿದ್ದೆ. ರಾಜ್ಯಪಾಲರದೊಂದು ಡಿಸ್ಕ್ವಾಲಿಫಿಕೇಷನ್ ತೂಗುಗತ್ತಿನ ತಲೆ ಮೇಲಿತ್ತು, ಎಲ್ಲ ನಂದು ರಾಯರೆಡ್ಡಿದು. ಅದು ರಾಜ್ಯಪಾಲರ ಒಪ್ಪಿಗೆ ಬಂತು. ಈಗ ಅದಕ್ಕೆ ನಾನು ರಾಜೀನಾಮೆ ಕೊಟ್ಟೆ. ಅಲ್ಲ, ಇದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯ ಅವರು ತಮ್ಮ ತುಂಬ ಆಪ್ತ ಸ್ನೇಹಿತರು ಅಂತ ಅವರು ಕೂಡ ಹೇಳಿದ್ದಾರೆ. ಕೆಲವೊಂದು ಈ ಒಂದು ಹುದ್ದೆ ಕೊಟ್ಟು ತಮಗೆ ಒಂದು ರೀತಿಯಿಂದ ಆತ್ಮೀಯ ಸ್ನೇಹಿತ ಒಂದು ಗೌರವ ಕಟ್ಟಂಗಾಗಿತ್ತು. ಇಷ್ಟು ದಿನಗಳ ಕಾಲ ಇದ್ರೆ ಯಾಕೆ ಸಿಡೀರಾಗಿ ಅಂತ ದಿಢೀರೇನಾಗೇನಿಲ್ಲ. ಅವ್ರ ಹತ್ರನೂ ಹಿಂದೆ ಒಂದು ಸಲನೂ ಹೇಳಿದ್ದೆ, ನಾನು ಮಾತಾಡಿದ್ದೆ, ಪತ್ರ ಬರೆದಿದ್ದೆ, ಏನೂ ಆಗಲಿಲ್ಲ. ಅದಕ್ಕೆ ರಾಜೀನಾಮೆ ಕೊಟ್ಟೆ. ಮುಖ್ಯಮಂತ್ರಿಗಳು ನಿಮ್ಮನ್ನು ಕರೆದು ಮಾತಾಡ್ತೀನಿ ನಾನು ಈ ವಿಚಾರದಂತ. ಮುಖ್ಯಮಂತ್ರಿಗಳು ಕರೆದ್ರೆ ಖಂಡಿತ ಹೋಗ್ತೀನಿ, ಮಾತಾಡ್ತೀನಿ, ಮುಕ್ತವಾಗಿ ಮಾತಾಡ್ತೀನಿ, ಚರ್ಚೆ ಮಾಡ್ತೀನಿ. ಅಲ್ಲ, ಮುಖ್ಯಮಂತ್ರಿಗಳು ಮಾತಾಡಿ ಮನವೊಲಿಸ್ತಾರೆ. ಇಲ್ಲ, ಮನವೊಲಿಸಲಿಕ್ಕೆ ಇದೇನು ಭಾರಿ ದೊಡ್ಡ ಸಮಸ್ಯೆ ಅಲ್ಲ. ಅದು ಪಾಪ ಅವರು ನನಗೆ ಒಂದು ಅವಕಾಶವನ್ನು ಕೊಟ್ಟಿದ್ದರು. ಅದ್ರ ಬಗ್ಗೆ ನಾನು ಅಭಿನಂದಿಸ್ತೀನಿ. ಯಾವ ಬಣನೂ ಇಲ್ಲ, ಫೈಟೂ ಇಲ್ಲ. ನಮ್ಮ ಪಕ್ಷದ ವೇದಿಕೆ ಮೇಲೆ ಮಾತಾಡ್ತೀವಿ. ನಾವು ಸಿದ್ದರಾಮಯ್ಯ ಕರೆದ್ರೆ ಅವ್ರು ಹೋಗಿ ಮಾತಾಡ್ತೀನಿ. ನಾನು ಏನು ಹೇಳಬೇಕಾದದ್ದನ್ನು ನೇರವಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ದೆ, ಪತ್ರನೂ ಬರೆದಿದ್ದೆ. ಈಗಲೂ ಕರೆದ್ರೆ ಹೋಗಿ ಮಾತಾಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.